ಓಂ ಆನಂದಮಯೋಭ್ಯಾಸಾತ್ ಓಂ ತದೇವರ್ತಂ ತದು ಸತ್ಯಮಾಹುಃ ತದೇವ ಬ್ರಹ್ಮ ಪರಮಂ ಕವೀನಾಂ ಇಷ್ಟಾಪೂರ್ತಂ ಬಹುಧಾ ಜಾತಂ ಜಾಯಮಾನಂ ವಿಶ್ವಂ ಬಿಭರ್ತಿ ಭುವನಸ್ಯ ನಾಭಿಃ. ತಥಾಪಿ ನತೆ ಆನಂದಮಯ ಶಬ್ದೇನ ಉಚ್ಯಂತೆ ಕಿಂತು ವಿಷ್ಣುರೇವ ತದೇವ ಬ್ರಹ್ಮ ಪರಮಂ ಕವೀನಾಂ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ. ತಥಾಪಿ ಎನ್ನುವ ಮಾತಿನಿಂದ ಆಚಾರ್ಯರು ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಾವು ಒಂದು ಸಣ್ಣ ಸಂಗತಿಯನ್ನು ಇವತ್ತು ಗಮನಿಸಬೇಕು. ಶಿವನಿಗೆ 8 ಮೂರ್ತಿಗಳಿವೆ ಅಂತ ಬಂದಿತ್ತು. ಅದು ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಚಂದ್ರ, ಸೂರ್ಯ ಮತ್ತು ಯಜಮಾನ ಅಂತ. ಹೀಗೆ ಈ ಶಿವನ ಬೇರೆ ಬೇರೆ ಮೂರ್ತಿಗಳು, ಬೇರೆ ಬೇರೆ ರೂಪಗಳು, ಕೋಶದ ಪ್ರಕಾರನೇ ಅನೇಕ ಮೂರ್ತಿಗಳನ್ನು, ಅಮರಕೋಶ ಮೊದಲಾದ ಕಡೆ, ಹಾಗೆ ಪುರಾಣಗಳಲ್ಲಿ ಕೂಡ ಅನೇಕ ರೂಪಗಳನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಕ್ಷಿತಿಮೂರ್ತಿ ಶರ್ವ, ಭೂಮಿಯಲ್ಲಿ ಇರುವ ರುದ್ರನ ರೂಪ ಶರ್ವ ಅಂತ. ಅಲ್ಲಿ ಎಲ್ಲಿಯಾದರೂ ಸರ್ವ ಅಂತ ಮುದ್ರಣ ದೋಷ ಇದ್ದರೆ ಅದನ್ನು ತಿದ್ಕೋಬೇಕು, ಶರ್ವ. ಮತ್ತೆ ಜಲದಲ್ಲಿರುವ ಮೂರ್ತಿಗೆ ಭವ ಅಂತ ಹೆಸರು, ಅಗ್ನಿಯಲ್ಲಿರುವ ಶಿವನ ರೂಪಕ್ಕೆ ರುದ್ರ ಅಂತ ಹೆಸರು, ವಾಯುವಿನಲ್ಲಿರುವ ಮೂರ್ತಿಗೆ ಉಗ್ರ ಅಂತ ಹೆಸರು, ಆಕಾಶದಲ್ಲಿ ಇರುವ ಮೂರ್ತಿಗೆ ಭೀಮ ಅಂತ ಹೆಸರು, ಯಜಮಾನನಲ್ಲಿ ಇರುವ ಮೂರ್ತಿಗೆ ಪಶುಪತಿ ಅಂತ ಹೆಸರು. ಇದು ಸ್ವಲ್ಪ ಅರ್ಥವತ್ತಾಗಿದೆ. ಯಾಕೆಂದರೆ ಪಶು ಅಂದರೆ ಪಶಬಂಧನೆ, ಸಂಸಾರದಲ್ಲಿ ಬದ್ಧರಾದ ಜೀವರು, ಅವರಿಗೆ ಇವನು ಪತಿ. ಹೀಗೆ ಬಂದಿರೋದರಿಂದ ಯಜಮಾನನಲ್ಲಿರುವ ಮೂರ್ತಿ, ಶಿವನ ಮೂರ್ತಿಗೆ ಪಶುಪತಿ ಅಂತ ಹೆಸರು, ಚಂದ್ರನಲ್ಲಿರುವ ಮೂರ್ತಿಗೆ ಮಹಾದೇವ ಅಂತ, ಸೂರ್ಯನಲ್ಲಿರುವ ಮೂರ್ತಿಗೆ ಈಶಾನ ಅಂತ. ಹೀಗೆ ಕೇಳಿಬರ್ತದೆ. ಇದಿಷ್ಟು ಒಟ್ಟು ಆ ಶಿವನ 8 ರೂಪಗಳು ಆ 8 ಸ್ಥಾನದಲ್ಲಿ ಇರುವುದರ ಬಗ್ಗೆ ಒಂದೆಲ್ಲೋ ಕೋಶದಲ್ಲಿ ಬಂದಿತ್ತು, ಅದನ್ನು ಅವಲೋಕಿಸಿದ್ದೀವಿ. ಅಂತೂ ಈ ಅನ್ನಮಯನಾದವನು ಬ್ರಹ್ಮ ಅಂತ ಇಟ್ಕೊಂಡ್ರೆ, ಆ ಬ್ರಹ್ಮ ಯಾರು ಒಂದು ಪ್ರಶ್ನೆ ಬಂದಾಗ ಅದು ಯಾರೋ ಆಗಬಹುದು, ಪ್ರಕೃತಿ ಆಗಬಹುದು, ಅಥವಾ ಇಂದ್ರ ಬೃಹಸ್ಪತಿಗಳಾಗಬಹುದು, ರುದ್ರ ಆಗಬಹುದು, ಬ್ರಾಹ್ಮಣ ಜಾತಿ ಆಗಬಹುದು. ಹೀಗೆ 106 ಥರದ ಪ್ರಶ್ನೆಗಳು ಬಂದಿದ್ದವು. ಮತ್ತು ಜೀವನೂ ಆಗಬಹುದು. ಬ್ರಹ್ಮಶಬ್ದಾದೇವ ಸರ್ವಜೀವಾನ. ನಾನು ಬ್ರಹ್ಮಸೂತ್ರ ಭಾಷ್ಯದಲ್ಲಿರುವ ವಾಕ್ಯ ಓದ್ತಾ ಇದ್ದೇನೆ. ಅನ್ನಮಯತ್ವಾದೇಶ್ಚ. ಇದು ಈ ಹಿಂದೆ ಏನು ಪೂರ್ವಪಕ್ಷ ಆಗಿದೆ ಅದನ್ನು ಓದ್ತಾ ಇದ್ದೀನಿ ಅಷ್ಟೆ. ಹೀಗೆ ಯಾರೂ ಆಗಬಹುದು ಅಂತ ಪ್ರಶ್ನೆ ಬಂದಿತ್ತು. ತಥಾಪಿ, ಹೌದು, ಮುಂದೆ ಆಚಾರ್ಯ ಹೇಳ್ತಾರೆ, ತಥಾಪಿ ನತೆ ಆನಂದಮಯ ಶಬ್ದೇನ ಉಚ್ಯಂತೆ. ತೇ ಅಂತ ಪದಚ್ಛೇದ. ಇಷ್ಟೆಲ್ಲ ಇದ್ರೂ ಕೂಡ ಇವರು ಯಾರು ಆನಂದಮಯ ಶಬ್ದದಿಂದ ವಾಚ್ಯರಲ್ಲ. ಕಿಂತು ವಿಷ್ಣುರೇವ ತದೇವ ಬ್ರಹ್ಮ ಪರಮಂ ಕವೀನಾಂ. ಮಹಾನಾರಾಯಣ ಉಪನಿಷತ್ತು. ಈ ಮಹಾನಾರಾಯಣ ಉಪನಿಷತ್ತನ್ನೇ ಇವತ್ತಿನ ಆರಂಭದಲ್ಲಿ ಮಂಗಲಾಚರಣದಲ್ಲಿ ನಾನು ಪೂರ್ಣ ರೂಪದಲ್ಲಿ ಓದಿದೆ. ತದೇವರ್ತಂ ತದು ಸತ್ಯಮಾಹುಃ ತದೇವ ಬ್ರಹ್ಮ ಪರಮಂ ಕವೀನಾಂ ಇಷ್ಟಾಪೂರ್ತಂ ಬಹುಧಾ ಜಾತಂ ಜಾಯಮಾನಂ ವಿಶ್ವಂ ಬಿಭರ್ತಿ ಭುವನಸ್ಯ ನಾಭಿಃ ಅಂತ. ಹೀಗೆ ಇದು ಮಹಾನಾರಾಯಣ ಉಪನಿಷತ್ತು. ಮುಂದೆ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಅಂತ ಐತರೇಯ ಉಪನಿಷತ್ತಿನ ಮಾತನ್ನ ಜಯತೀರ್ಥರು ಉದ್ಧರಿಸಿದ್ದಾರೆ. ಅದು ಸರ್ವಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಅಂತ ಪೂರ್ಣ ಪಾಠ ಅದರದು. ಸರ್ವಭೂತೇಷು, ಅನೇಕ ಭೂತಗಳಿವೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ಅಂತ ಹೇಳಿರುವಂತೆ ಅನೇಕ ಭೂತಗಳಿವೆ. ಆದರೆ ಅನೇಕ ಭೂತಗಳಲ್ಲಿ ಪ್ರಧಾನ ಭೂತ ಈ ಭಗವಂತನೇ ಅಂತ. ಅದಕ್ಕೆ ಏತಮೇವ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಅಂತ ಪೂರ್ಣ ಪಾಠ ಓದಿದೆ. ಇಲ್ಲಿ ತದೇವರ್ತಂ ತದು ಸತ್ಯಮಾಹುಃ ಅಂತೇನು ಬಂತಲ್ಲ, ಅದಕ್ಕೆ ಒಂದು ಅರ್ಥ ನೋಡಬೇಕು. ಅದು ಮುಂದೆ ಎಲ್ಲಿಯಾದರೂ ಈ ಜಗನ್ನಾಥ ಯತಿಗಳ ಭಾಷ್ಯ ದೀಪಿಕಾದಲ್ಲಿ ಬಂದರೂ ಇದ್ದಿರಬಹುದು. ಇಲ್ಲಿ ಅದು ಕಾಣಿಸ್ತಿಲ್ಲಲ್ಲ. ಹಾಗಾಗಿ
ಬೇರೆ ವ್ಯಾಖ್ಯಾನಕಾರರಲ್ಲಿ ಅದು ಕಾಣಿಸ್ತಿಲ್ಲ, ಅದರಿಂದ ಅದೊಂದು ನೋಡೋಣ ಅಂತ ಕಾಣಿಸ್ತು. ತದೇವ ಋತಂ ತದು ಸತ್ಯಮಾಹು, ಅಲ್ಲಿ ಮೂಲ ಇರುವುದು ತದೇವ ಬ್ರಹ್ಮ ಪರಮಂ ಕವೀನಾಮ್ ಅಂತ ಆಚಾರ್ಯ ಉದ್ಧರಿಸಿರುವುದು. ಅದರ ಮೊದಲ ಪಾದ ತದೇವರ್ಥಂ ತದು ಸತ್ಯಮಾಹು, ತತ್ ಏವ ಆ ಬ್ರಹ್ಮವನ್ನೇ ಋತ ಎಂದು, ತತ್ ಅದನ್ನೇ ತತ್ ಅದನ್ನೇ ಸತ್ಯಂ ಸತ್ಯ ಎಂದು ಆಹೋ ಹೇಳ್ತಾರೆ. ಸತ್ಯ ಅಂದ್ರೆ ಏನು, ಋತ ಅಂದ್ರೆ ಏನು? ಋತಂ ಯಥಾರ್ಥ ವಿಜ್ಞಾನಂ, ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ. ಋತ ಅಂದ್ರೆ ಯಥಾರ್ಥ ಜ್ಞಾನ, ಸತ್ಯ ಅಂದ್ರೆ ಯಥಾರ್ಥ ಜ್ಞಾನ ಪೂರ್ವಕವಾಗಿ ನಾವು ಮಾಡುವ ಕೆಲಸ. ಹೀಗೆ ಕೋಶದಲ್ಲಿದೆ, ಹೀಗೆ ಆಚಾರ್ಯರು ಸರ್ವಮೂಲದಲ್ಲಿ ಹೇಳಿದ್ದಾರೆ ಒಂದು ಕಡೆ. ಆದ್ರಿಂದ ಭಗವಂತ ಯಥಾರ್ಥ ಜ್ಞಾನ ಸ್ವರೂಪನಾಗಿದ್ದಾನೆ, ಅವನ ಜ್ಞಾನವು ಎಲ್ಲವೂ ಅಭಿನ್ನ ಆದ್ರಿಂದ. ಮತ್ತು ತದು ಸತ್ಯಮಾಹು, ಅವನು ಯಥಾರ್ಥ ಜ್ಞಾನ ಪೂರ್ವಕವಾದಂತಹ ಕೃತಿಯೂ ಕೂಡ ಆಗಿದ್ದಾನೆ. ಮುಂದಿದ್ದು ತದೇವ ಬ್ರಹ್ಮ ಪರಮಂ ಕವೀನಾಂ, ಕವಿಗಳ ಪಾಲಿಗೆ ಅಥವಾ ಎಲ್ಲ ಕವಿಗಳಲ್ಲಿ ಪರಮಂ ಬ್ರಹ್ಮ, ಸಣ್ಣ ಸಣ್ಣ ಬ್ರಹ್ಮಗಳು ಅನೇಕ ಇರಬಹುದು, ಮುಖ್ಯವಾದ ಬ್ರಹ್ಮ ಅಂದರೆ ಈ ಭಗವಂತನೇ. ಇಷ್ಟಾಪೂರ್ತಂ ಬಹುಧಾ ಜಾತಂ ಜಾಯಮಾನಂ. ಇಷ್ಟಾಪೂರ್ತ ಅಂದರೆ ಈ ಇಷ್ಟ ಅಂದರೆ ನಾವು ಮಾಡುವಂಥ ಯಜ್ಞಗಳ ಫಲವನ್ನು ಅವನೇ ಸ್ವೀಕಾರ ಮಾಡುವವನು, ಅದರಿಂದ ಅವನೇ ಇಷ್ಟ. ಪೂರ್ತ ಅಂದರೆ ಕೆರೆ ಛತ್ರ ಮೊದಲಾದವುಗಳು ಕಟ್ಟಿಸಿ ಸಮಾಜ ಉಪಯೋಗಿ ಕೆಲಸ ಮಾಡುವುದಕ್ಕೆ ಪೂರ್ತ ಅಂತಾರೆ. ಅದು ಕೂಡ ಸಮಾಜದ ತೃಪ್ತಿಗಾಗಿ ನಾವು ಮಾಡುವುದಲ್ಲ ಹೊರತು ಅದರೊಳಗಿರುವ ಭಗವಂತನ ತೃಪ್ತಿಗಾಗಿ ಮಾಡುವುದು. ಆದ್ದರಿಂದ ಅವನನ್ನೇ ಇಷ್ಟಾಪೂರ್ತ ಅಂತಾರೆ. ಮತ್ತು ಬಹುಧಾ ಜಾತಂ ಜಾಯಮಾನಂ, ಈಗಾಗಲೇ ಅನೇಕ ರೂಪಗಳಿಂದ ಅವನು ಹುಟ್ಟಿದ್ದಾನೆ, ಮತ್ತೆ ಜಾಯಮಾನಂ ಹುಟ್ಟುತ್ತಾನೆ ಇದ್ದಾನೆ ಮತ್ತು ಕೂಡ. ಬೇರೆ ಒಂದು ಕಡೆ ಅಜಾಯಮಾನೋ ಬಹುಧಾ ವಿಜಾಯತೆ, ಅವನು ಹುಟ್ಟಿಲ್ಲದವನು ಆದರೂ ಕೂಡ ಹುಟ್ಟುತ್ತಾ ಇದ್ದಾನೆ ಅಂತ ಹೀಗೆಲ್ಲ ಬಂದಿದೆ. ಇಷ್ಟಾಪೂರ್ತಂ ಬಹುಧಾ ಜಾತಂ ಜಾಯಮಾನಂ ವಿಶ್ವಂ ಬಿಭರ್ತಿ, ಇಡೀ ಜಗತ್ತನ್ನು ಧರಿಸಿದ್ದಾನೆ. ಮತ್ತು ಭುವನಸ್ಯ ನಾಭಿ, ಇಡೀ ಪ್ರಪಂಚ, ಭುವನ ಅಂದರೆ ಕೇವಲ ಭೂಮಿ ಅಲ್ಲ, ಒಟ್ಟಾರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ನಾಭಿ ಇವನು. ನಾಭಿ ಅಂದರೆ ಕೇಂದ್ರ ಸ್ಥಾನ ಅಂತ ಅರ್ಥ. ಸಕಲ ಬ್ರಹ್ಮಾಂಡವನ್ನು ತನ್ನಲ್ಲಿ ಧರಿಸಿರುವವನು. ಅದಕ್ಕೂ ಸರ್ವಮೂಲದಲ್ಲಿ ಒಂದು ಉಲ್ಲೇಖ ಇದೆ ಭಾಗವತ ತಾತ್ಪರ್ಯದಲ್ಲಿ. ನಾಭಿರಿತ್ಯಥ ನಾಮ ಸ್ಯಾತ್ ಹರಿಹಿ ಸರ್ವಾಶ್ರಯೋ ಯತಃ. ಸಮಸ್ತ ಪ್ರಪಂಚಕ್ಕೂ ಅವನ ಆಶ್ರಯ ಆದ್ರಿಂದ ಅವನಿಗೆ ನಾಭಿ ಅಂತ ಹೆಸರಿದೆ ಅಂತ ಹೀಗೆ ಕೇಳಿ ಬರ್ತದೆ. ಅದಕ್ಕಾಗಿ ಆ ಮಂತ್ರವನ್ನು ಹೇಳಿದೆ. ಅಲ್ಲಿ ತದೇವ ಅಗ್ನಿ ತದ್ವಾಯು, ಅದೇ ವಾಯು, ಅದೇ ಅಗ್ನಿ, ಅದೇ ಸೂರ್ಯ, ಅದೇ ಶುಕ್ರ, ಅದೇ ನೀರು, ಅದೇ ಪ್ರಜಾಪತಿ ಅಂತ ಹೀಗೆಲ್ಲ ಅವನ ಬಗ್ಗೆ ವರ್ಣನೆ ಬಂದಿದೆ. ಮತ್ತೆ ಆರಂಭದಲ್ಲಿ ಆ ಮಂತ್ರ ಪ್ರಾರಂಭ ಕಾಣುವುದೇ ಹೀಗಿದೆ. ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಗಸ್ಯ ಪೃಷ್ಠೆ ಮಹತೋ ಮಹೀಯಾನ್ ಅಂತ. ಅಂಬಸಿ ಅಪಾರೆ, ಅಪಾರವಾದ ಅಂಬಸಿ ನೀರಿನಲ್ಲಿ, ಅಂದರೆ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ ಅನ್ನುವ ಒಂದು ಗುಣ. ಈ ಗುಣ ಇರುವುದು ಭಗವಂತನಿಗೆ ಮಾತ್ರ. ಬೇರೆ ಉಳಿದವರು ಯಾರು ಕೂಡ ಹಾಗೆ ನೀರಿನಲ್ಲಿ ಮಲಗಿದ್ದು ಬಗ್ಗೆ ಉಲ್ಲೇಖ ಇಲ್ಲ. ಯಸ್ಮಿನ್ನಿದಂ, ಎಲ್ಲನೂ ಅಲ್ಲಿದ್ದದನ್ನು ಹೇಳೋದಿಲ್ಲ, ಕೆಲವು ಚೆನ್ನಾಗಿದೆ, ನಮ್ಮ ಅನುಸಂಧಾನ ಚೆನ್ನಾಗಿದೆ ಅನ್ನೋದನ್ನು ಹೇಳಿರ್ತಾನೆ. ಯಸ್ಮಿನ್ನಿದಂ ಸಂಚ ವಿಚೈತಿ ಸರ್ವಂ, ಯಾವ ಭಗವಂತನಲ್ಲಿ ಎಲ್ಲವೂ ಸೇರಿಕೊಂಡಿದೆ, ಅವನಿಂದ ಹೊರಗೆ ಬರ್ತದೆ ಪ್ರಳಯ ಸೃಷ್ಟಿ ಕಾಲದಲ್ಲಿ. ತದೇವ ಭೂತಂ ತದು ಭವ್ಯಂ, ಹಿಂದೆ ಆಗಿದ್ದು ಈ ಬ್ರಹ್ಮವೇ, ಅವನ ಅಧೀನವೇ. ಮುಂದೆ ಆಗ್ತಿರುವುದು, ಮುಂದೆ ಆಗ್ಬೇಕಾಗಿರುವುದು ಕೂಡ ಅವನ ಅಧೀನವೇ ಆಗಿದೆ. ಏನಾವೃತಂ ಖಂಚ ದಿವಂ ಮಹೀಂಚ, ಆಕಾಶ ಭೂಮಿ ಎಲ್ಲವೂ ಈ ಭಗವಂತನಿಂದ ವ್ಯಾಪಿಸಲ್ಪಟ್ಟಿದೆ. ಯಂ ಅಂತಃಸಮುದ್ರೇ ಕವಯೋ ವಯಂತಿ, ಇದು ಮುಖ್ಯ. ಬ್ರಹ್ಮನ ಬಗ್ಗೆ ಇಲ್ಲಿ ವರ್ಣನೆ ಬಂದಿದೆಯಲ್ಲ, ತದೇವ ಬ್ರಹ್ಮ ಪರಮಂ ಕವೀನಾಮ್ ಅಂತ. ಆ ಬ್ರಹ್ಮ ಯಾರು ಅಂತ ತೀರ್ಮಾನ ಮಾಡಲಿಕ್ಕೆ ಇವೆಲ್ಲ ಕಾರಣಗಳು. ಯಂ ಅಂತಃಸಮುದ್ರೇ ಕವಯೋ ವಯಂತಿ, ಕವಿಗಳು ಯಾವ ಈ ಒಂದು ತತ್ವವನ್ನ ಅಂತಃಸಮುದ್ರ, ಸಮುದ್ರದ ಮಧ್ಯದಲ್ಲಿ ಇದೆ ಅಂತ ಧ್ಯಾನಿಸ್ತಾರೆ. ಯತಃ ಪ್ರಸೂತ ಜಗತಃ ಪ್ರಸೂತಿ, ಜಗತ್ತಿನ ತಾಯಿಯಾದ ಪ್ರಸೂತಿ, ತಾಯಿಯಾದ ಲಕ್ಷ್ಮೀದೇವಿಯು ಕೂಡ ಯತಃ ಪ್ರಸೂತಿ, ಯಾರಿಂದ ಹುಟ್ಟಿದ್ದಾಳೋ ಅಂತ ಹೀಗದರ ಅರ್ಥ. ಅತಃ ಪರಂ ನಾಣ್ಯದಣೀಯಮಸ್ತಿ, ಇದಕ್ಕಿಂತ ಸಣ್ಣದು ಯಾವುದೂ ಇಲ್ಲ,
ಪರಾತ್ ಪರಂ ಯತ್ ಮಹತೋ ಮಹಾಂತಂ ವಿಶ್ವಂ ಪುರಾಣಂ ತಮಸಃ ಪರತಾತ್. ಇದು ತಮಸಃ ಪರಸ್ತಾತ್ ಅಂತ 5ನೇ ಮಂತ್ರ. ಅದಾದ್ಮೇಲೆ 6ನೇ ಮಂತ್ರವೇ ತದೇವ ವರ್ತಂ ತದು ಸತ್ಯಮಾಹು ತದೇವ ಬ್ರಹ್ಮ ಪರಮಂ ಕವೀನಾಂ. ಅಲ್ಲಿ ಬ್ರಹ್ಮ ಶಬ್ದ ಬಂದಿರುವುದರಿಂದ ಆಚಾರ್ಯರು ಅಷ್ಟನ್ನು ಮಾತ್ರ ಉದ್ಧರಿಸಿದ್ದಾರೆ. ಹೀಗೆ ಇದು ಆ ಮಹಾನಾರಾಯಣ ಉಪನಿಷತ್ನಲ್ಲಿ ಬಂದಿರುವಂತಹ ಮಂತ್ರದ ಅಭಿಪ್ರಾಯ. ಮತ್ತೆ ಸರ್ವಭೂತೇಶು ಏತಮೇವ ಬ್ರಹ್ಮೇತ್ಯಾಚಕ್ಷತೆ, ಅದನ್ನು ಹೇಳಿದ್ದೀನಿ. ಎಲ್ಲ ಭೂತಗಳಲ್ಲೂ ಎಲ್ಲ ಜೀವಗಳಲ್ಲೂ ಈ ಭಗವಂತನನ್ನೇ ಬ್ರಹ್ಮ ಅಂತಾರೆ ಹೊರತು ಉಳಿದವರು ಇವನಂತೆ ಮುಖ್ಯವಾಗಿ ಬ್ರಹ್ಮರಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಆಚಾರ್ಯ ಸಿದ್ಧಾಂತ ಹೇಳ್ತಾ ಇದ್ದಾರೆ. ಬ್ರಹ್ಮಶಬ್ದದಿಂದ ಬೇರೆ ಬೇರೆಯವರ ಮುಖ್ಯವಾಗಿ ವಾಚ್ಯರಾಗಿರಬಹುದು, ಆದರೆ ಭಗವಂತನೇ ಮುಖ್ಯವಾಗಿ ವಾಚ್ಯ ಅಂತ. ಅಲ್ಲೇನು ಶ್ಲೋಕ ಇದೆ, ಏನು ಪುರಾಣದ ಶ್ಲೋಕ ಕೊಟ್ಟಿದ್ದಾರೆ, ಅದನ್ನು ಆಮೇಲೆ ನೋಡೋಣ. ಬ್ರಹ್ಮಶಬ್ದ ಪರೇ ವಿಷ್ಣು ನಾಣ್ಯತ್ರ ಕ್ವಚಿದಿಶ್ಯತೆ ಅಂತ. ಅದಕ್ಕಿಂತ ಮುಂಚೆ ತತ್ವಪ್ರಕಾಶಿಕಾದಲ್ಲಿ ಅದರ ವಿವರಣೆ, ಈಗ ನೋಡಿದ ಭಾಷ್ಯದ ವಾಕ್ಯದ ವಿವರಣೆ. ಸಿದ್ಧಾಂತ ಯತಿ, ಇಲ್ಲಿಯವರೆಗೆ ಪ್ರಶ್ನೆ ಮಾಡಿದ್ದು ಪೂರ್ವ ಪಕ್ಷವನ್ನು ತೋರಿಸಿದ್ದದು. ಪೂರ್ವ ಪಕ್ಷದವರು ಏನು ಪ್ರಶ್ನೆ ಮಾಡ್ತಾರೆ ಅಂತ ಅನುವಾದ ಮಾಡಿ ತೋರಿಸಿದ್ದು. ಇನ್ನು ಮುಂದೆ ತಥಾಪಿ ಅಂತ ಸಿದ್ಧಾಂತ ನಡೆದಿದೆ. ತಥಾಪಿ ಅಂದರೆ ಆಗಿದ್ದರು ಅಂತ, ಹಾಗಿದ್ರು ಅಂತ ಅರ್ಥ. ಏನು ಹಾಗಿದ್ರು ಅಂದರೆ ಯದ್ಯಪಿ ಇವ ಮನ್ಯೇಷಾಂ ಪ್ರಾಪ್ತಿ ತಥಾಪಿ ಇತ್ಯರ್ಥ. ನೀವು ಹೇಳಿದಂತೆ ಯಾರೋ ಚತುರ್ಮುಖ ಬ್ರಹ್ಮ, ರುದ್ರ, ಸೂರ್ಯ ಇತ್ಯಾದಿ ಯಾರ್ಯಾರೋ ಬ್ರಹ್ಮಶಬ್ದದಿಂದ ವಾಚ್ಯರಾಗಿರಬಹುದಲ್ಲ ಅಂತ ಸಂಶಯ ಬರ್ತದೆ. ಪ್ರಾಪ್ತಿ ಅಂದರೆ ಪಾಸಿಬಿಲಿಟಿ. ತಥಾಪಿ ಅವೆಲ್ಲ ಪಾಸಿಬಿಲಿಟಿಗಳಿದ್ರೂ ಕೂಡ ಅವನು ವಿಷ್ಣುವೇ ಬ್ರಹ್ಮನಾಗಿದ್ದಾನೆ. ತಥಾಪಿ ಆನಂದಮಯ ವಿಷ್ಣುರೇವ, ವಿಷ್ಣುವೇ ಆನಂದಮಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಕಿಂತು ವಿಷ್ಣುರೇವ ಇಲ್ಲಿ ಕಸ್ತರ್ಹಿ ಇತ್ಯಾಶಂಕ್ಯ ಸಂಗತ್ಯರ್ಥಂ ಉದಾಹೃತ ಸೂತ್ರ ಪ್ರತಿಜ್ಞಾ ಭಾಗಂ ವ್ಯಾಚಷ್ಟೇ ಅಂತ ವಾಕ್ಯ ಇದೆ. ಕಸ್ತರ್ಹಿ, ಹಾಗಾದರೆ ಯಾರು ಅವನು ಆನಂದಮಯನಾದವನು ಯಾರು, ಬ್ರಹ್ಮ ಯಾರು ಅಂತ ಪ್ರಶ್ನೆ ಬಂದಾಗ ಸಂಗತ್ಯರ್ಥಂ, ಸಂಗತಿಯನ್ನು ತೋರಿಸಬೇಕಾಗಿದೆ. ಸರಳವಾದ ಅರ್ಥ ಹೇಳ್ತಾ ಇದ್ದೇನೆ. ಇದಕ್ಕೊಂದಿಷ್ಟು ಭಾವಬೋಧದಲ್ಲೇ ಒಂದು ನಿರ್ದಿಷ್ಟವಾದ ಅರ್ಥ ಹೇಳಿದ್ದಾರೆ, ಅದನ್ನು ಮುಂದೆ ನೋಡೋಣ. ಸಂಗತ್ಯರ್ಥಂ, ಸಂಗತಿ ತೋರಿಸುವುದಕ್ಕಾಗಿ ಉದಾಹೃತವಾದ ಸೂತ್ರದ ಪ್ರತಿಜ್ಞಾ ಭಾಗವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹೀಗಾದ್ರ ಅರ್ಥ ಉದಾಹೃತಂ ಚ ತತ್ ಸೂತ್ರಂ ಚ ಉದಾಹೃತ ಸೂತ್ರಂ ಸೂತ್ರಸ್ಯ ಪ್ರತಿಜ್ಞಾ ಭಾಗ ಸೂತ್ರ ಪ್ರತಿಜ್ಞಾ ಭಾಗ ತಮ್ ವ್ಯಾಚಷ್ಟೇ ಅಂತ ಇಷ್ಟು ಆಗ್ತದೆ. ಅದನ್ನೇ ಕಿಂತು ವಿಷ್ಣುರೇವ, ಈ ಆನಂದಮಯ ವಿಷ್ಣುವೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಕುತೋ ವಿಷ್ಣುರೇವ ಆನಂದಮಯ ಇತ್ಯತಃ ಸೌತ್ರಂ ಹೇತು ವ್ಯಾಚಷ್ಟೆ. ಆನಂದಮಯ ಯಾರು ಅಂತ ಪ್ರಶ್ನೆ ಬಂದಾಗ ವಿಷ್ಣುವನ್ನೇ ಇಟ್ಕೋಬೇಕು ಅಂತ ಹೇಳಿದ್ರಲ್ಲ, ಅದು ಯಾಕೆ ಅಂದರೆ ಸೌತ್ರಂ ಹೇತು, ಸೂತ್ರದಲ್ಲಿ ಸೂಚಿತವಾದ ಹೇತು ಅದನ್ನು ತೋರಿಸ್ತಾ ಇದ್ದಾರೆ. ತದೇವೇತಿ, ತದೇವ ಅನ್ನೋ ಮಾತಿಗೆ ಚೇತೀರ್ಥರ ಅರ್ಥ ಮಾಡಿಲ್ಲ. ಮುಂದೆ ಕೆಲವು ಅಸನ್ನೇವ ಸಭವತಿ ಇತ್ಯಾದಿಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಈಗ ಸಂಗತ್ಯರ್ಥ ಉದಾಹೃತ ಸೂತ್ರ ಪ್ರತಿಜ್ಞಾ ಭಾಗಂ ವ್ಯಾಚಷ್ಟೇ ಅಂತೇನು ಇದೆಯಲ್ಲ, ಅದಕ್ಕೆ 394ನೇ ಪುಟದಲ್ಲಿ ಒಂದು ವಿವರಣೆ ಇದೆ, ಅದನ್ನು ಗಮನಿಸಬೇಕು. ಸಂಗತ್ಯರ್ಥ ಉದಾಹೃತ ಸೂತ್ರ ಪ್ರತಿಜ್ಞಾ ಭಾಗಂ ವ್ಯಾಚಷ್ಟೇ ಅಂತಿದೆಯಲ್ಲ, ಇದಕ್ಕೆ 2 ಅರ್ಥಗಳನ್ನು ಭಾವಬೋಧಕಾರರು ಹೇಳಿದ್ದಾರೆ. ಅದನ್ನು ಹೇಳ್ತೀನಿ. ಮೊದಲನೇದಾಗಿ 393ನೇ ಪುಟದಲ್ಲಿ ಬಂದಿದೆ. ಸಂಗತ್ಯರ್ಥ ಉದಾಹೃತೇತಿ ಸಂಗತಿ ಪ್ರದರ್ಶನಾರ್ಥಂ ಇತ್ಯರ್ಥ ಅಂತಿದೆ. ಇಲ್ಲಿ ನಾವೀಗ ಭಾಷ್ಯದ ವಾಕ್ಯವನ್ನು ಒಂದ್ಸರಿ ತೆಗಿಬೇಕು. ಆನಂದಮಯಾಧಿಕರಣದಲ್ಲಿ ಆ ಭಾಷ್ಯ 2 ಪ್ಯಾರಾಗ್ರಾಫ್ನಲ್ಲಿ ವಿಭಕ್ತ ಆಗಿದೆಯಲ್ಲ, ಅಲ್ಲಿ ಬ್ರಹ್ಮಜಿಜ್ಞಾಸ ಕರ್ತವ್ಯ ಇತ್ಯುಕ್ತಂ, ಇನ್ನೊಂದ್ಸರಿ ಅದನ್ನ ನೆನಪು ಮಾಡ್ಕೊಳ್ಬೇಕು. ಬ್ರಹ್ಮಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳಿದ್ರಿ, ಮೊದಲನೇ ಪ್ಯಾರಾದಲ್ಲಿ ಈ ವಿಷಯ ಬಂದಿದೆ. ಬ್ರಹ್ಮಜಿಜ್ಞಾಸ ಮಾಡಬೇಕು ಅಂತ ಹೇಳಿದ್ರಿ, ಆದರೆ ಆ ಬ್ರಹ್ಮ ಅನ್ನುವುದು ಆನಂದಮಯನ ಅವಯವ ಅಂತ ಕೇಳಿ ಬರ್ತಾ ಇದೆ ತೈತ್ರಿಯ ಉಪನಿಷತ್ತಿನಲ್ಲಿ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತಿ ಆನಂದಮಯ ಅವಯವ ರೂಪಂ ಪ್ರತೀಯತೆ. ಆ ಬ್ರಹ್ಮವು ಆನಂದಮಯನ ಅವಯವ ಎಂಬುದಾಗಿ ತಿಳಿಯಲ್ಪಟ್ಟಿದೆ.
ಅವಯವಿಯಾದ ಆನಂದಮಯವನ್ನು ಜಿಜ್ಞಾಸೆ ಮಾಡುವುದನ್ನು ಬಿಟ್ಟು ಈ ಅವಯವವಾದಂತಹ ಬ್ರಹ್ಮವನ್ನು ಜಿಜ್ಞಾಸೆ ಮಾಡುವುದು ಹೇಗೆ ಅಂತ ಹೀಗೆ ಒಂದು ಪ್ರಶ್ನೆ ಬಂದಿತ್ತು. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಆನಂದಮಯೋಭ್ಯಾಸ ಅಂತ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ, ಈ ಭಾಷ್ಯವಾಕ್ಯ ಇದೆಯಲ್ಲ, ಇದಕ್ಕೆ ಜಯತೀರ್ಥರು ಈಗಾಗಲೇ ವ್ಯಾಖ್ಯಾನ ಮಾಡಿದ್ದಾರೆ, ನಾವು ಅದನ್ನ ನೋಡಿದ್ದೀವಿ. ಏನು ಸಂಗತಿ? ನನು ಅತ್ರ ಆನಂದಮಯ ಪ್ರಸಿದ್ಧ ನಾಮ್ನಃ ಬ್ರಹ್ಮಣಿ ಸಮನ್ವಯ ಸಮರ್ಥನಾತ್ ಅಸ್ತು ಶಾಸ್ತ್ರ ಅಧ್ಯಾಯ ಪಾದ ಸಂಗತಿ ತಥಾಪಿ ಆನಂದಮಯಸ್ಯ ವಿಷ್ಣುತ್ವ ಸಮರ್ಥನೆ ಕಾ ಪೂರ್ವ ಸಂಗತಿ ಇತ್ಯತಃ ಶುದ್ಧ್ಯಧಿಕರಣ ಸಂಗತಿ ದರ್ಶಯತಿ ಅಂತ ತತ್ವಪ್ರಕಾಶಿಕಾದಲ್ಲಿ ಈಗಾಗಲೇ ನಾವು ನೋಡಿದ ಹಿಂದಿನ ಭಾಗ ಅಲ್ಲಿದೆ. ಅದನ್ನ ಗಮನಿಸಿದ್ರೆ ಜಯತೀರ್ಥರು ಅಲ್ಲಿ ಹೇಳಿದ್ದನ್ನು ನೆನಪು ಮಾಡ್ಕೋತಿದ್ದಾರೆ ಅಂತ ಗೊತ್ತಾಗ್ತದೆ. ಸಂಗತ್ಯರ್ಥಂ ಉದಾಹೃತ ಸೂತ್ರ ಪ್ರತಿಜ್ಞಾ ಭಾಗಂ ವ್ಯಾಚಷ್ಟೆ ಅಂತ ಜಯತೀರ್ಥರು ಹೇಳ್ತಿದ್ದಾರಲ್ಲ, ಅದು ಸಂಗತ್ಯರ್ಥಂ ಉದಾಹೃತವಾದ ಸೂತ್ರ ಅದು ಎಲ್ಲಿ ಹಿನ್ನೆಲೆ ಬಂದಿದೆ ಅಂದ್ರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಇತ್ಯುಕ್ತಂ ತಚ್ಚ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಆ ವಾಕ್ಯ ನಾ ಈಗಾಗಲೇ ಓದಿ ಹೇಳಿದೆ. ಅದರ ಹಿನ್ನೆಲೆಯನ್ನ ಜಯತೀರ್ಥರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತತ್ವಪ್ರಕಾಶಿಕಾದಲ್ಲಿ ಹೇಳಿದ್ದಾರೆ. ಅದನ್ನ ನಾಣ್ಯಥೇತಿ ಮತ್ತು ಬ್ರಹ್ಮೇತಿ ಅನ್ನುವ ಎರಡು ಪ್ರತೀಕದ ನಡುವೆ ನೋಡಬೇಕು. ಅದನ್ನ ಇನ್ನೊಂದ್ಸರಿ ಈಗಾಗಲೇ ಹಿಂದೆ ನೋಡಿದನ್ನು ನೆನಪು ಮಾಡ್ಕೊಳ್ಳೋಣ. ನಾನು ಅನ್ಯತ್ರ ಪ್ರಸಿದ್ಧ ಆನಂದಮಯ ನಾಮ್ನಃ ಬ್ರಹ್ಮಣಿ ಸಮನ್ವಯ ಸಮರ್ಥನಾತ್ ಅಸ್ತು ಶಾಸ್ತ್ರಾಧ್ಯಾಯ ಪಾದ ಸಂಗತಿ. ಈಗ ಆನಂದಮಯ ಅನ್ನೋ ಶಬ್ದ ಬೇರೆ ಯಾರಲ್ಲೋ ಪ್ರಸಿದ್ಧವಾಗಿದೆ. ಅಂಥ ಪ್ರಸಿದ್ಧವಾದ ನಾಮವನ್ನ ಬ್ರಹ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಹೊರಟಿರುವುದರಿಂದ ಈ ಪ್ರಕರಣ ಸದ್ಯದ ಪ್ರಕರಣ ಏನಿದೆ, ಇದು ಒಟ್ಟಾರೆ ಬ್ರಹ್ಮಸೂತ್ರ ಅನ್ನುವ ಶಾಸ್ತ್ರದಲ್ಲಿ ಮತ್ತು ಈ 1ನೇ ಅಧ್ಯಾಯದಲ್ಲಿ ಹಾಗೆ 1ನೇ ಪಾದದಲ್ಲಿ ಸೇರಿ ಹೋಗ್ತದೆ. ಸುಗಮವಾಗಿ ಸೇರಿ ಹೋಗ್ತದೆ, ಅದಕ್ಕೇನು ತೊಂದರೆ ಇಲ್ಲ. ಸುಲಲಿತವಾಗಿ ಇದು ಅಂತರ್ಭಾವ ಪಡೀತದೆ. ಸಂಗತಿ ಅಂದ್ರೆ ಅಂತರ್ಭಾವ. ತಥಾಪಿ ಆನಂದಮಯಸ್ಯ ವಿಷ್ಣುತ್ವೇ ಕಾ ಪೂರ್ವ ಸಂಗತಿ. ಆನಂದಮಯನನ್ನು ವಿಷ್ಣು ಅಂತ ಹೇಳಲಿಕ್ಕೆ ಏನು ಸಂಗತಿ ಇದೆ, ಹಾಗೆ ಹೇಳುವ ಅಗತ್ಯ ಏನಿದೆ? ಇತ್ಯತಃ ಈ ಒಂದು ಪ್ರಶ್ನೆ ಮಾಡಿಕೊಂಡು ಶ್ರುತಿ ಅಧಿಕರಣ ಸಂಗತಿ ದರ್ಶಯತಿ. ಶ್ರುತಿ ಮತ್ತು ಅಧಿಕರಣ, ಶ್ರುತಿ ಅಂದ್ರೆ ಆ ವೇದವಾಕ್ಯ, ಅಧಿಕರಣ ಅಂದ್ರೆ ಈಗ ಆನಂದಮಯ ಅಧಿಕರಣ, ಅದರಲ್ಲಿ ಈ ವಿಷಯ ಹೇಗೆ ಸೇರಿ ಹೋಗ್ತದೆ ಅನ್ನೋದನ್ನು ತೋರಿಸ್ತಾರೆ ಅಂತ ಜಯತೀರ್ಥರು ಆ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಇತ್ಯುಕ್ತಂ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯ ತಾತ್ಪರ್ಯ ಏನು? ಪ್ರಶ್ನೆ ಮಾಡುವವರ ತಾತ್ಪರ್ಯವನ್ನು ಆಚಾರ್ಯ ಹೇಳುವಾಗ ಅವ್ರದ್ದೇನು ಅಭಿಪ್ರಾಯ? ಅವಯವಿಯಾದ ಆನಂದಮಯನನ್ನು ಬಿಟ್ಟು ಅವಯವವಾದಂತಹ ಬ್ರಹ್ಮನನ್ನು ಜಿಜ್ಞಾಸೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಿದೆ. ಹೀಗಿದು ಸಂಗತ್ಯರ್ಥಂ, ಸಂಗತಿಯನ್ನು ತೋರಿಸ್ಲಿಕ್ಕಾಗಿ ಉದಾಹೃತವಾದದ್ದು ಸೂತ್ರ. ಆ ಸೂತ್ರದ ಪ್ರತಿಜ್ಞಾಭಾಗವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸಂಗತಿಯನ್ನು ತೋರಿಸ್ಲಿಕ್ಕಾಗಿ ಉದಾಹರಿಸಲ್ಪಟ್ಟದ್ದು ಸೂತ್ರ. ಯಾರಿಂದ ಉದಾಹರಿಸಲ್ಪಟ್ಟದ್ದು? ಮಧ್ವಾಚಾರ್ಯರಿಂದ ಉದಾಹರಿಸಲ್ಪಟ್ಟದ್ದು. ಇನ್ನು ಗಮನಿಸಿ, ವೇದವ್ಯಾಸರು ಸೂತ್ರ ಮಾಡಿದ್ದಾರೆ, ಅದನ್ನ ಆಚಾರ್ಯರು ಉದಾಹರಿಸಿದ್ದಾರೆ, ಕೋಟ್ ಮಾಡಿದ್ದಾರೆ. ಇತ್ಯತ ಆಹ, ಹೀಗೆ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಆನಂದಮಯೋಭ್ಯಾಸ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಉದಾಹೃತ ಅಂದ್ರೆ ಆಚಾರ್ಯರಿಂದ ಉದಾಹರಿಸಲ್ಪಟ್ಟದ್ದು, ಸಂಗತಿಯನ್ನು ತೋರಿಸುವುದಕ್ಕಾಗಿ ಆಚಾರ್ಯರಿಂದ ಉದಾಹರಿಸಲ್ಪಟ್ಟ ಸೂತ್ರ. ಆ ಸೂತ್ರದ ಪ್ರತಿಜ್ಞಾಭಾಗವನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏನು ಪ್ರತಿಜ್ಞಾ ಅಂದ್ರೆ, ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಒಂದು ಯಾವುದೋ ನಾವು ಸತ್ಯವನ್ನೇ ಹೇಳ್ತೀವಿ, ಮದ್ಯಪಾನ ಮಾಡೋದಿಲ್ಲ ಅಂತ ಹೀಗೆಲ್ಲ ಪ್ರತಿಜ್ಞೆ ಮಾಡ್ತೀವಲ್ಲ, ಅದನ್ನ ನಾವು ಪ್ರತಿಜ್ಞಾ ಅಂತ ಹೇಳ್ತಿರ್ತೇವೆ ಸಾಮಾನ್ಯವಾಗಿ. ಆದರೆ ಅಷ್ಟು ಮಾತ್ರ ಪ್ರತಿಜ್ಞೆ ಅಲ್ಲ. ನಮಗೆ ಈ ತರ್ಕ ಸಂಗ್ರಹ, ಪ್ರಮಾಣ ಪದ್ಧತಿ ಇತ್ಯಾದಿ ಕಡೆಗೆ ಬಂದಿರುವ ಪ್ರತಿಜ್ಞಾ ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕು. ಪ್ರತಿಜ್ಞಾ ಹೇತು, ಉದಾಹರಣ, ಉಪನಯ, ನಿಗಮನ ಅಂತ ಅನುಮಾನಕ್ಕೆ 5 ಅಂಗಗಳಿರ್ತವೆ. ಈಗ ಪ್ರತಿಜ್ಞಾ ಅಂದ್ರೆ ಪರ್ವತಃ ವನ್ಹಿಮಾನ್ ಅಂತ ಮೊದಲೇನೋ ಒಂದು ಅನೌನ್ಸ್ ಮಾಡ್ತೀವಲ್ಲ, ಅದು ಪ್ರತಿಜ್ಞಾ ಅಂತ ಕರ್ಸ್ಕೋತಿದೆ. ಮುಂದೆ ಯಾಕೆ ಅಂತ ಪ್ರಶ್ನೆ ಬಂದಾಗ ಧೂಮಾತ್ ಅಂತ ಅದಕ್ಕೆ ಹೇತುವನ್ನು ತೋರಿಸ್ತಾರೆ. ಮುಂದೆ ಯಾಕೆ ಅಂದ್ರೆ ಮುಂದೆ ಉದಾಹರಣೆ, ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಅಗ್ನಿ ಇದೆ ಅಂತ ನಿಮ್ಮ ಪಾಕಶಾಲೆಯನ್ನು ಯಾವುದನ್ನು ದೃಷ್ಟಾಂತವನ್ನ ಕೊಡ್ತಾರೆ. ಆದ್ದರಿಂದ ಪ್ರತಿಜ್ಞಾ ಅಂದ್ರೆ ಸಾಮಾನ್ಯವಾಗಿ ಶಪಥ ಸಾಹಿತ್ಯದ ಅರ್ಥದಲ್ಲಿ. ಆದರೆ ಅನುಮಾನದಲ್ಲಿ ಪಕ್ಷ ಸಾಧ್ಯವಾನ್, ಪಕ್ಷವು ಸಾಧ್ಯವಾಗಿದೆ ಅನ್ನುವುದೊಂದು ಪ್ರತಿಜ್ಞೆ. ಅದೇ ಪ್ರತಿಜ್ಞೆ. ಆ ಪ್ರತಿಜ್ಞೆ ಉದಾಹೃತವಾದ ಸೂತ್ರದ ಪ್ರತಿಜ್ಞಾಭಾಗ. ಸೂತ್ರದಲ್ಲಿ ಒಟ್ಟು 2 ಅಂಶಗಳಿವೆ, ಇದನ್ನು ಗಮನಿಸಿ. ಹೇತುವಿನ ಅಂಶವೂ ಇದೆ, ಪ್ರತಿಜ್ಞಾ ಅಂಶವೂ ಇದೆ. ಆನಂದಮಯೋಭ್ಯಾಸ ಎಂಬಲ್ಲಿ ಅಭ್ಯಾಸ ಅಂತನ್ನುವುದು ಹೇತು ಭಾಗ, ಆನಂದಮಯ ಅಂತನ್ನುವುದು ಪ್ರತಿಜ್ಞಾ ಭಾಗ.
ಈ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೀಗೆ ಮೂರು ಹೇಗಿದೆಯಲ್ಲ ಹಾಗೆ ಆನಂದಮಯ ವಿಷ್ಣು ಆನಂದಮಯ ಅಂತ ಪಕ್ಷ ವಿಷ್ಣುದೇವ ಅಂತ ಸಾಧ್ಯ ಅವನು ಯಾಕೆಂದ್ರೆ ಅಭ್ಯಾಸ ಅಂತ ಹೇತು. ಇದು ಹೀಗೆ ಆ ಸೂತ್ರದಲ್ಲಿ ಹೇತುವಿನ ಭಾಗವೂ ಇದೆ, ಪ್ರತಿಜ್ಞಾ ಭಾಗವೂ ಇದೆ. ಆ ಉದಾಹೃತವಾದ ಸೂತ್ರದಲ್ಲಿನ ಪ್ರತಿಜ್ಞಾ ಭಾಗವನ್ನ ಈಗ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಉದಾಹೃತಂ ಚ ತತ್ ಸೂತ್ರಂ ಚ ಉದಾಹೃತ ಸೂತ್ರಂ ಸೂತ್ರಸ್ಯ ಪ್ರತಿಜ್ಞಾರೂಪಃ ಭಾಗಃ ಪ್ರತಿಜ್ಞಾಭಾಗಃ ಸೂತ್ರಸ್ಯ ಪ್ರತಿಜ್ಞಾಭಾಗಃ ಸೂತ್ರ ಪ್ರತಿಜ್ಞಾಭಾಗಃ ತಂ ವ್ಯಾಚಷ್ಟೆ ಕಿಂತು ವಿಷ್ಣುರೇವ. ಹೊರತು ವಿಷ್ಣುವೇ ಆನಂದಮಯರಾದ ಬ್ರಹ್ಮ ಶಬ್ದವಾಚ್ಯನಾದವನು ಬೇರೆ ಯಾರೂ ಅಲ್ಲ, ಹೊರತು ವಿಷ್ಣುವೇ ಬ್ರಹ್ಮ ಶಬ್ದವಾಚ್ಯನಾಗಿದ್ದಾನೆ ಅಂತ ಕಿಂತು ಇತಿ ಅನ್ನೋ ಮಾತಿನಿಂದ ಆಚಾರ್ಯರು ಆ ಸೂತ್ರದ ಹೇತು ಭಾಗವನ್ನು ಇನ್ನೂ ವ್ಯಾಖ್ಯಾನ ಮಾಡಿಲ್ಲ, ಅದು ಮುಂದೆ ಬರೋದಿದೆ. ಈಗ ಪ್ರತಿಜ್ಞಾ ಭಾಗವನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.